ಚಿಕ್ಕ ವಯಸ್ಸಲ್ಲಿದ್ದಾಗ ನೀವು ಲಾಯರ್ ಆಗಿ ಕೆಲಸ ಮಾಡ್ತಿರೋವರೆಗೂ ಯು ಆರ್ ಫಾಂಡ್ ಆಫ್ ಬ್ರ್ಯಾಂಡೆಡ್ ಕ್ಲೋತ್ಸ್, ಕಾರ್ಸ್, ವರ್ಷಕ್ಕೆ 2 ಫಾರಿನ್ ಟ್ರಿಪ್ ಮಾಡ್ತಾ ಇದ್ರಂತೆ. ಆ ಥರ ಒಂದು ವಾತಾವರಣದಲ್ಲಿ ಯು ಆರ್ ಎಂಜಾಯಿಂಗ್ ಲೈಫ್. ಒಂದು ಜ್ಞಾನೋದಯ ಆಗುತ್ತೆ ಒಂದು ಪಾಯಿಂಟಲ್ಲಿ, ಇದು ಯಾವುದು ಅಗತ್ಯ ಇಲ್ಲ. ಆ ಥರ ಒಂದು ಪಾಯಿಂಟ್ ಯಾವ ಪಾಯಿಂಟ್ ಅಲ್ಲ ಆಯ್ತು. ಯು ಬಿಕೇಮ್ ಸೋ ಸಿಂಪಲ್. ಬಸ್ಸಲ್ಲಿ ಓಡಾಡ್ತೀರಾ, ಆಟೋಲ್ಲಿ ಓಡಾಡ್ತೀರಾ, ಎಲ್ಲವನ್ನು ಬಿಟ್ಬಿಟ್ಟಿದ್ದೀರಿ. ನ್ಯಾಯಾಧೀಶನಾಗುವವರೆಗೆ ನನಗೆ ಅನಿಸ್ತಾ ಇದೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ. ಫ್ರಾಗ್ ಇನ್ ದ ವೆಲ್. ಸಮಾಜದಲ್ಲಿ ಆಗೋಗುವಂತ ವಿಚಾರದ ಬಗ್ಗೆ ನನಗೆ ಗೊಡವೆನೇ ಕೊಡ್ತಾ ಇರ್ಲಿಲ್ಲ. ನಾನ್ ಸುಖವಾಗಿದ್ದೆ, ಎಲ್ರು ಸುಖವಾಗಿದ್ದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನಾನು ಬಹಳಷ್ಟು ಅನ್ಯಾಯಗಳನ್ನ ಕಂಡೆ. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಒಂದ್ ದಿವಸ ಬಾಗಲಕೋಟೆಯಿಂದ ಒಬ್ಬ ಅಂಗವಿಕಲ ಟೈಲರ್ ಪತ್ನಿ ಇಬ್ರು ಬರ್ತಾರೆ. ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪಾ ಸಮಸ್ಯೆ ಅಂತ ಕೇಳಿದ್ರೆ, ಸ್ವಾಮಿ ಈ ಮಗು ನೋಡಕ್ಕೆ ಚೆನ್ನಾಗಿದೆ, ಈ ಮಗುಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಆ ಪೋಷಕರು ಆ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಎಲ್ಲಾ ಸೌಲಭ್ಯಗಳು ಇರ್ತವೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ. ನೋಡ್ಬಿಟ್ಟು ಹೇಳ್ತಾನೆ, ನೋಡಿ ನಾನು ಎಲ್ಲ ಸರಿ ಮಾಡಿಕೊಡ್ತೇನೆ, ಆದ್ರೆ ಒಂದಿಷ್ಟು ಖರ್ಚು ಆಗ್ತದೆ ಅಂತ. ಖರ್ಚಲ್ಲ, ಖರ್ಚು ಲಂಚ. ಗಂಡ ಹೆಂಡತಿ ತಮ್ಮಲ್ಲಿದ್ದ ಎಲ್ಲಾ ಮೊತ್ತವನ್ನ ಆ ಮೇಜಿನ ಮೇಲೆ ಇಡ್ತಾರೆ. ಅವನ ಹತ್ರ ಲೆಕ್ಕ ಹಾಕ್ತಾನೆ, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ. ಅದರಿಂದ ಬೇಜಾರು ಪಟ್ಕೊಂಡು ಇನ್ ಯಾವುದೇ ವಿಧಿ ಇಲ್ಲದೆ ಲೋಕಾಯುಕ್ತ ಸಂಸ್ಥೆ ಕಟ್ತಾ ಇರ್ತಾರೆ ಮಗುವನ್ನು. ನಮ್ಮ ಅಧಿಕಾರಿಗಳು ಆ ಮಗುವನ್ನ ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿರುವಂತ ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ಗಳ ವೈದ್ಯರನ್ನ ಬೇಡ್ಕೊಂಡು ಅಲ್ಲಿ ಚಿಕಿತ್ಸೆ ಕೊಡ್ತಾರೆ. ಮಗು ಇವತ್ತು ನನ್ನಂಗೆ ನಿಮ್ಮಂಗೆ ಒಂದು ಸಾಧಾರಣ ವ್ಯಕ್ತಿಯಾಗಿ ಹೆಣ್ಣು ಮಗು ಬೆಳೀತಾ ಇದೆ. ನೋಡಿ, ಆ ವೈದ್ಯನಿಗೆ ಮಾಡುವಂತ ಚಿಕಿತ್ಸೆ ಕೊಟ್ಟಿದ್ರೆ ಎಷ್ಟೊಂದು ಹೆಮ್ಮೆಯಲ್ಲಿ ಹೇಳ್ಬೋದು, ನೋಡಿ ಈ ಮಗುಗೆ ಭವಿಷ್ಯ ಕೊಟ್ಟವನು ನಾನು. ಆದ್ರೆ ದುರಾಸೆ ಅವನನ್ನು ಬಿಟ್ಟಿಲ್ಲ. ಇದೇನು ಕೇಸ್ ಕೇಳಕ್ಕೆ ಇಷ್ಟು ಶಾಕಿಂಗ್ ಆಗಿಲ್ಲ ಸರ್? ಅಂದ್ರೆ ಜೀರ್ಣ ಆದ ಅನ್ನ ಮತ್ತೆ ಬಾಯಿಂದ ಹೊರಗೆ ಬರುತ್ತೆ. ಹೌದು, ಅದನ್ನ ಸಾಲ್ವ್ ಮಾಡಿದಂತ ಮಗು. ನಾವು ನೋಡ್ತಾ ಇರ್ತೇವಲ್ಲ, ಇತ್ತೀಚೆಗೆ ನಾನು ಟಿವಿಯಲ್ಲಿ ಕಂಡೆ, ಡೆಲ್ಲಿಯಲ್ಲಿ ಕಾಣಿಸ್ತಿದೆ. 3-4 ಜನ ಯುವಕರು ಒಬ್ಬ ಹುಡುಗಿಯನ್ನ ಎತ್ಕೊಂಡು ಹೋಗ್ತಾರೆ ಫ್ಲಾಟ್ಗೆ. ಅಲ್ಲಿ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾಳೆ. ಅವ್ರಿಗೊಂದು ಸಂದರ್ಭ ಬಂದಾಗ ಆಕೆ ಕಿಟಕಿಯಿಂದ ಇಳಿತ ಕೆಳಗೆ ಜಂಪ್ ಮಾಡ್ತಾಳೆ. ಮತ್ತೆ ಬೈ ಮೇಲೆ ಏನೂ ಬಟ್ಟೆ ಇರಲಿಲ್ಲ. 10 ಜನರು ನೋಡ್ತಾರೆ, ಹಂಗೇನೆ ಬಿಟ್ಬಿಟ್ಟು ಹೋಗ್ತಾರೆ, ಹತ್ರ ಹೋಗಿಲ್ಲ. ನಾವು ಮಾನವರೇ, ಯಾಕೆ ಕೇಳಿದ್ರೆ ನನ್ಗೆ ಯಾಕಪ್ಪ ನನ್ನನ್ನು ಅದ್ರಲ್ಲಿ ಸೇರಿಸ್ತಾರೆ, ನಾಳೆ ವಿಟ್ನೆಸ್ ಆಗಿ ಮಾಡ್ತಾರೆ, ಹಾಗೆ ಈಗ ಮತ್ತೆ ನಾನು ದಿನನಿತ್ಯ ಕೋರ್ಟಿಗೆ ಹೋಗ್ಬೇಕು. ಇದೆಲ್ಲ ಅಡ್ಡಿಗಳು. ನಮ್ಮಲ್ಲಿ ಒಂದು ಜವಾಬ್ದಾರಿ ಇದೆ. ಆದ್ರೆ ಇದಕ್ಕೆ ಪ್ರತಿರೂಪವಾಗಿ ನೀವು ಕೇಳಿರ್ಬೇಕು, 5-6 ತಿಂಗಳ ಹಿಂದೆ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನೋ ಒಬ್ಬ ಯುವಕ ಮೋಟಾರ್ ಸೈಕಲ್ ಆಕ್ಸಿಡೆಂಟ್ ಅಲ್ಲಿ ಸಿಗ್ತಾನೆ. ಅವನ ಎದೆ ಮೇಲೆ ಪಂಚರ್ ಟ್ರಕ್ ಹೋಗ್ತದೆ. ಆ ರಿಮ್ ದೇಹವನ್ನ 2 ಭಾಗವಾಗಿ ಮಾಡ್ತದೆ. ಆದ್ರೆ ಅವನು ಮತ್ತು ಜೀವಂತವಾಗಿದ್ದ. 10 ಜನ ಸುತ್ತ ನೋಡ್ತಾರೆ, ಫೋಟೋ ತೆಗಿತಾರೆ, ವಿಡಿಯೋ ಮಾಡ್ತಾರೆ. ಅವ್ನು ಸ್ವಲ್ಪ ನೀರು ಕೊಡಿ ಒಬ್ಬರು ಗೊತ್ತಿದೆ. ಸ್ವಲ್ಪ ಹೊತ್ತಿನ ನಂತರ ಆಂಬ್ಯುಲೆನ್ಸ್ ಬರ್ತದೆ. ದೇಹದ 2 ಭಾಗಗಳನ್ನ ಆಂಬ್ಯುಲೆನ್ಸ್ ಅಲ್ಲಿ ಇಡ್ತಾರೆ. ಮತ್ತು ಜೀವಂತವಾಗಿದ್ದ. ಆವಾಗ ಅವನು ಹೇಳ್ತಾನೆ ಸಿಬ್ಬಂದಿಗೆ, ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನ ದಾನ ಮಾಡಕ್ಕೆ ಹೇಳಿ ಅಂತ. ಅದು ಮಾನವೀಯ ಎಲ್ಲಿದೆ? ಇವತ್ತಿನ ಸರ್ಕಾರ ಆತನ ಕುಟುಂಬಕ್ಕೆ ಏನು ದೊಡ್ಡ ಪ್ರಶಸ್ತಿ ಕೊಟ್ಬಿಟ್ಟು ಪರಿಹಾರ ಕೊಟ್ಟಿದ್ದಾರೆ ಅಂತ. ಹೌದು, ನಾವು ಲಕ್ಷದಲ್ಲಿ ಇಂಥ ಒಬ್ಬ ವ್ಯಕ್ತಿಯನ್ನು ನೋಡ್ಬೇಕಲ್ಲ. ನೀವು ಲೋಕಾಯುಕ್ತರಾಗಿದ್ದಾಗ ಎಷ್ಟೊಂದು ಜನ ಸಹಾಯ ಮಾಡಿದ್ರಿ, ಎಷ್ಟೊಂದು ಜನ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಗಂಭೀರವಾದ ಸಮಸ್ಯೆಗಳನ್ನ ಪರಿಹಾರ ಕೊಟ್ಟಿದ್ರಿ. ನೀವು ಆ ಮಗು ಬಗ್ಗೆ ಹೇಳಿದ್ರಿ, ಒಂದು ಪರ್ಟಿಕ್ಯುಲರ್ ಮಗು, ಟೈಲರ್ ಮಗು. ಆ ಮಗುನ ಇತ್ತೀಚೆಗೆಲ್ಲ ನೋಡಿದ್ರ ನೀವು ಆ ಕೇಸ್ ನಂತರ? ಸುಮಾರು 2008ರಲ್ಲಿ ಆದದ್ದು. ಆಮೇಲೆ ಪರಿಚಯ ಅವ್ರದ್ದು ಇದಿಲ್ಲ ನಮಗೆ. ರೈಟ್, ಅವ್ರು ಬಂದಿದ್ದಾರೆ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ. ಸ್ವಾಗತಿಸಿ. ಬನ್ನಿ 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 ಬನ್ನಿ. ನೋಡಿ ಅಂಕಲ್ ಚಾಕ್ಲೇಟ್ ವೆರಿ ಗುಡ್. ಓಕೆ, ಎಸ್ ಹೇಳಿ, ನೀವು ಹೇಳ್ತಾ ಇದ್ರಾ? ಸರ್, ಆಗಸ್ಟ್ 21ಕ್ಕೆ ನನ್ನ ಮಗು 2007ರಲ್ಲಿ ಹುಟ್ಟಿತು ಸರ್. ಅವಾಗ ಅಲ್ಲಿ ಇದ್ದಂಥ ನಮ್ಮ ಮಂದಿಯವರು ಹಿರೇಮಠ ಅಂತ ಒಬ್ಬರಿದ್ರು. ನಿನ್ನ ಮಗು ಆಪರೇಷನ್ ಮಾಡ್ತೀನಪ್ಪ, ಈ ಸದ್ಯ ಪಾಳೆ ಬರೋದಿಲ್ಲ, ಈ ಪಾಳೆ ಬರಬೇಕಾತಂತಂದ್ರೆ ಜನವರಿ 25-26ಕ್ಕೆ ಬರ್ತೈತಿ ಅಂತ ಹೇಳಿದ್ರು. ಆಯ್ತು ಸರ್, ಅಲ್ಲಿ ತನಕ ಈ ಮಗು ಜೀವಂತವಾಗಿರ್ತದ ಅಂತ ನಾ ಕೇಳಿದ್ರಿ. ಏನಾಗೋದಲ್ಲಪ್ಪ, 2 ಕಿಡ್ನಿ ಮಾತ್ರ ಫೇಲ್ ಆಗ್ತಾವು ಅಂತ ಹೇಳಿದ್ರು. ಏನು ಮಾಡಬೇಕು ಅಂತ ನನಗೆ ಒಟ್ಟೆ ತಿಳಿಲೇ ಇಲ್ಲ. ಆಗ ನಾನು ಉಪಲೋಕಾಯುಕ್ತ ಅಂತ ಮಜ್ಗಿ ಸಾಹೇಬ್ರಿದ್ರು. ಫೋನ್ ಮಾಡಿ ಅವ್ರು ಹೇಳಿದ್ರು, ನೀ ಹೋಗಪ್ಪ, ನಾ ಡಾಕ್ಟ್ರಿಗೆ ಹೇಳಿದ್ದೀನಿ, ಆಪರೇಷನ್ ಮಾಡ್ತಾರ ಅಂತ ಹೇಳಿದ್ರು. ಪುನಃ ಏನೈತಲ್ಲ ಹಾಸ್ಪಿಟಲ್ ಒಳಗೆ ಹೋದಾಗ, ನೀ ಏನಪ್ಪ ಲೋಕಾಯುಕ್ತ ಕಡಿದ್ರೆ ಫೋನ್ ಮಾಡಿಸ್ತೀಯ, ಬಾ ಮಸ್ಟು ಮಗುವಿಂದ ಏನೈತಲ್ಲ ಮಾಡ್ತೀನಿ, ಆ ನಂತರ ನಿಂದು ಮಾಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ದುಡ್ಡು ಕೊಡು. ದುಡ್ಡು ಕೊಟ್ಟಿಪ್ಪ ಅಂತಂದರೆ
ಆ ಮಗುವಿನ ಆಪರೇಷನ್ನ ಮಾಡ್ತೀನಿ, ಆ ನಂತರ ಏನೈತಲ್ಲ ನಿನ್ನ ಆಪರೇಷನ್ ಮಾಡೋದಿಲ್ಲ ಅಂತ ಕೆಟ್ಟ ಇದನ್ನು ಮಾಡಿದ್ರು. ಹೊಳ್ಳಿ ಏನೈತಲ್ಲ ಅಲ್ಲಿ ರಾತ್ರಿ 11 ಗಂಟೆಗೆ ಏನೈತಲ್ಲ ಹಾಸ್ಪಿಟಲ್ದಿಂದ ನಾನು ಹೊರಗೆ ಹಾಕಿದ್ರು. ಆದರೆ ನನಗೆ ಹೇಳ್ತಿತ್ತು ಮಗು ಬದುಕ್ತೈತಿ ಅಂತ ಕೆಟ್ಟ ನನ್ನ ಮನಸ್ಸು ಗ್ಯಾರಂಟಿ ಇತ್ತು. ನಾನು ಮತ್ತೆ ಪುನಃ ಬೆಂಗಳೂರಿಗೆ ಬಂದೆ, ಏನೂ ತಿಳಿಲೇ ಇಲ್ಲ. ಆಗ ಏನೈತಲ್ಲ ನಮ್ಮ ಸಾಹೇಬ್ರ ಕಡೆ ಬಂದೆ. ಬಂದ ಕೂಡ ಏನೈತಲ್ಲ ನೀ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ, ಇದ್ರದ್ದೆಲ್ಲ ಆಪರೇಷನದ್ದು ನಾವು ಹೊತ್ಕೊಂತೀವಿ, ನಾವು ಮಾಡ್ತೀವಿ ಅಂತ ಕೆಟ್ಟ 3 ಮೇಜರ್ ಆಪರೇಷನ್ ಆಗ್ಯಾವ್ರಿ ಸರ್ ಈ ಮಗುವಿಗೆ. ಅವಾಗ ಎಲ್ಲ ಸಾಹೇಬ್ರೆ ಹೆಲ್ಪ್ ಮಾಡಿದಾರೆ ಸರ್. ಆದರೆ ದೇವರು ಅದಾನ ಅಂತ ಕೆಟ್ಟ ಹಿಂದೆ ಹೇಳ್ತಿದ್ರು. ಆದ್ರೆ ನಿಜವಾದ ದೇವರು ಅಂದ್ರೆ ಸಂತೋಷ್ ಹೆಗಡೆ ಅವರು ಬಿಟ್ಟು ಮತ್ತೆ ಯಾರೂ ಇಲ್ಲ ಅಂತ ಹೇಳ್ತಾರೆ ಸರ್. ಅಮ್ಮ ಅವರಿಂದ ರೀ ಸರ್ ನಮ್ಮ ಮಗು ಇವತ್ತು ನಾವು ನೀವು ಸ್ಟೇಜಿನ ಮೇಲೆ ಮಗುನ ನೋಡ್ಬೇಕಾದ್ರೆ ಅವರೇ ಕಾರಣ ಸರ್. ಇವತ್ತಿಗೆ 9 ವರ್ಷ 10 ತಿಂಗಳದಾಗ ಆತಡ್ರಿ ಸರ್. 1 ತಿಂಗಳು ಕೂಸಿದಾಗ ಆಕಿಗೆ ಆಪರೇಷನ್ ಮಾಡ್ಸಿದ್ರಿ ಸರ್. ಇಲ್ಲಿಕಂತ ನಾವು ನಮ್ಮ ಮಗುನ ಕಳ್ಕೊಂತಿದ್ದೀವ್ರಿ ಸರ್. ಅವರಿಂದ ನಾವು ಅವ್ರನ್ನ ನೆನೆಸ್ಕೊಂತ ಒಂದು ತನ್ನವನ್ನು ಅವ್ರಂತ ನಮಗ್ ಭಾಳ ಹೆಲ್ಪ್ ಆಗೈತ್ರಿ ಸರ್. ನಮ್ಮ ಮಗು ಬದುಕಿಸಿ ಕೊಟ್ಟ ದೇವ್ರಿ ಅವ್ರು, ಸಾಕ್ಷಾತ್ ದೇವ್ರಿ ಅವ್ರು. ನಾವು 2 ಹೊತ್ತು ನಾವು ಪೂಜಿಸಿದ್ರು ತಪ್ಪಾಗಂಗಿಲ್ರಿ. ದೇವ್ರಕಿನ್ನ ಹೆಚ್ಚಿನವ್ರಿ ಸರ್ ಅವರು. ನನ್ನ ಸಂಸ್ಥೆ ಮಾಡಿದ್ರು, ಲೋಕಾಯುಕ್ತ ಸಂಸ್ಥೆಯವರು. ಇಲ್ಲ ನಿಮ್ಮಂತವ್ರ ಗಮನಕ್ಕೆ ಬಂತಲ್ಲ ಸರ್, ಎಷ್ಟೊಂದು ಜನ ಈ ತರ ಸಮಸ್ಯೆ ಹೋರಾಡ್ತಿದ್ದಾರೆ. ಹೌದು, ನಾನು ಹೋದಲ್ಲೆಲ್ಲ ಹೇಳ್ತಾ ಇರ್ತೇನೆ, ಎಲ್ಲಿದೆ ಮಾನವೀಯತೆ, ಎಲ್ಲಿದೆ ತೃಪ್ತಿ? ಇದನ್ನ ಈ ಕೇಸಿನ ಎಂದೂ ಮರೆಯಂಗಿಲ್ಲ. ಓಕೆ, ನಮ್ಮ ಸ್ಪಾನ್ಸರ್ಸ್ ಓಪೋ ಕಡೆಯಿಂದ ನಮ್ಮ ಪುಟ್ಟಾಣಿ ಶಿಲ್ಪಾ ಅವರಿಗೆ ಈ ಫೋನ್ ನ ಕೊಡಕ್ಕೆ ಹೇಳಿದೆ. ತಗೊಳ್ಳೋದು ನಿಮ್ಗೆ ಮನೆ ತಗೊಂಡು. ಎಸ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಸರಿ, ಈ ಮಗುನ ಅಲ್ಲಿ ನೋಡಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಈ ಸ್ವಾರ್ಥಕ್ಕೆ ನಾವು ಏನೇ ಮಾಡಿದ್ರು ಆ ಕ್ಷಣಕ್ಕೆ ಏನೋ ಒಂದು ಲಾಭ ಸಿಗ್ಬೋದು ಸರ್. ಈ ತರ ಒಳ್ಳೆ ಕೆಲಸಗಳು ಸಿಗುವಂತಹ ಈ ಖುಷಿ ಎಷ್ಟೊಂದು ವರ್ಷಗಳಾದ್ಮೇಲೆ ಆ ವೈದ್ಯನಿಗೆ ಸರಿಯಾದ ಚಿಕಿತ್ಸೆ ಕೊಟ್ಟ ಅದ್ರ ಈ ಮಗುವಿಗೆ ಮುಂದಕ್ಕೆ ಹೇಳ್ಕೊಂಡು ಬರ್ಬೋದಿತ್ತು, ಆ ಮಗುವಿಗೆ ಭವಿಷ್ಯ ಕೊಟ್ಟವನು ನಾನು ಅಂತ ಹೇಳ್ಕೊಂಡು ಬರ್ಬೋದು. ಆದ್ರೆ ಅವನಲ್ಲಿದ್ದಂಥ ದುರಾಸೆ ಬಿಟ್ಟಿಲ್ಲ. ಉತ್ತರ ಕರ್ನಾಟಕದ ಇನ್ನೊಂದು ಜಿಲ್ಲೆಯಿಂದ ಒಬ್ಬ ವ್ಯಕ್ತಿ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಸ್ವಾಮಿ ನನ್ನ ಹೆಂಡತಿ ಇತ್ತೀಚೆಗೆ ಒಂದು ಹೆಣ್ಮಗಳನ್ನು ಹಿಡಿದಿದ್ದಾಳೆ. ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ, ಭಾಗ್ಯಲಕ್ಷ್ಮಿ ಅನ್ನೋ ಯೋಜನೆ. ಅದರಲ್ಲಿ ಬಡ ಕುಟುಂಬಕ್ಕೆ ಹುಟ್ಟಿದಂತ ಹೆಣ್ಮಕ್ಳಿಗೆ ಒಂದಿಷ್ಟು ಅನುದಾನ ಬರಬೇಕು. ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೇಳಿದಾಗ ನಾನು ಬಡ ಕುಟುಂಬಕ್ಕೆ ಸೇರಿದ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ಹೇಳ್ತಾರೆ. ನಾನು ನಿಜವಾಗ್ಲೂ ಒಬ್ಬ ಬಡ ಕುಟುಂಬಕ್ಕೆ ಸೇರಿದ, ದಯವಿಟ್ಟು ಸಹಾಯ ಮಾಡಿ ಅಂತ ನಾನೊಬ್ಬ ಅಧಿಕಾರಿಯನ್ನ ಜಾಗ ಕಳಿಸ್ತೇನೆ. ಅವ್ರು ಬಂದು ನನ್ಗೆ ಕೊಟ್ಟಂತ ವರದಿ, ಈತನ ಪತ್ನಿ ಮತ್ತು ಇನ್ನೊಬ್ಬಳು ಸಂಗಾತಿ ಇಬ್ರು ಈಕೆಯ ಹೆರಿಗೆಗಾಗಿ 9 ಕಿಲೋಮೀಟರ್ ನಡ್ಕೊಂಡು ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಹೇಳ್ತಾರೆ, ಮೊದಲು ಕಾಸು ಕೊಡಿ, ನಂತರ ಹಾಸಿಗೆ ಅಂತ. ತನ್ನ ಹತ್ರ ಕೇಳಿದ ಹಣ ಇರಲಿಲ್ಲ. ಜೊತೆ ಬಂದಂತ ಸಂಗಾತಿಯನ್ನ ಊರಿಗೆ ಕಳಿಸ್ತಾಳೆ. ಅವ್ರ ಹಣ ಇದ್ರೆ ಬಸ್ಸಲ್ಲಿ ಬರ್ತಾ ಇದ್ರು, ನಡ್ಕೊಂಡು ಬರ್ತಾ ಇದ್ರು. ಆಕೆ ಊರಿಗೆ ಹೋಗ್ತಾಳೆ ಹಣ ತರಕ್ಕೆ. ಅವಾಗ ಸಿಬ್ಬಂದಿ ಹೇಳ್ತಾರೆ, ಇಲ್ಲಿ ಕೂರ್ಬೇಡಿ, ಹೊರಗೆ ಕೂತ್ಕೊಳ್ಳಿ ಅಂತ. ವಿಧಿ ಇಲ್ಲದೆ ಆಕೆ ಗೇಟ್ ದಾಟಿ ಮಾರ್ಗ ದಾಟಿ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಆಕೆ ಹೆರಿಗೆ ಬಸ್ ಸ್ಟಾಪ್ ಅಲ್ಲಿ ಆಗ್ತದೆ. ಎಂಥ ವ್ಯಕ್ತಿಗಳಿದ್ದಾರೆ ನೋಡಿ. ಪರಿಸ್ಥಿತಿ ಗೊತ್ತಿದ್ದು ಕೂಡ ಯಾವ ರೀತಿಯಲ್ಲಿ ನಡ್ಕೊಳ್ತಾರೆ ನೋಡಿ. ಆಡಳಿತದಲ್ಲಿರುವವರಿಗೆ ಇಂಥ ಸಂಸ್ಥೆ ಬೇಡ, ಶ್ರೀಮಂತರಿಗೆ ಇಂಥ ಸಂಸ್ಥೆ ಬೇಡ, ಬಡವರಿಗೆ ಬೇಕು, ಕಷ್ಟದಲ್ಲಿದ್ದವರಿಗೆ ಬೇಕು.